ಒಂದು ಚೌಕಟ್ಟಲ್ಲಿ ಒಂದು ಬೌಂಡ್ರಿಲಿ ವಿ ವುಡ್ ಹ್ಯಾವ್ ಲರ್ನ್ಡ್ ದಿ ಆರ್ಟ್ ಫಾರ್ಮ್. ಅದ್ರ ಮೇಲೆ ಒಂದು ಗುರು ಒಂದು ಶಿಷ್ಯ ಕಲಿಸ್ಬೇಕಾದ್ರೆ ನಿನಗೆ ಸರಳೆ ವರ್ಷೆಯಿಂದ ಹಿಡಿದು, ನಾನು ಸಂಗೀತದಲ್ಲಿ ಹೇಳ್ತಾ ಇದ್ದೀನಿ, ಸರಳೆ ವರ್ಷೆಯಿಂದ ಹಿಡಿದು ನಿನಗೆ ಕೃತಿಗಳವರೆಗೂ ಕಲಿಸ್ಕೊಡ್ಬೋದು. ಆಮೇಲೆ ರಾಗ ತಾನ ಹೆಂಗಾಗ್ಬೋದು ಅಂತ. ರಾಗ ನಮ್ಗೆ ಹೇಳ್ಕೊಡ್ಬೇಕಾದ್ರೂ ದಿಸ್ ಈಸ್ ದ ಸ್ಟ್ರಕ್ಚರ್, ನಿನ್ಗೆ ಈ ಒಂದು ಆರೋಹಣ ಅವರೋಹಣದ ಒಳಗಡೆ ಯು ಹ್ಯಾವ್ ಟು ಅಂತ ಹೇಳ್ಕೊಡ್ತಾರೆ ಹೊರತು ನಿನ್ನ ಮನೋಧರ್ಮಕ್ಕೆ ಹಿ ಕಾಂಟ್ ಪುಟ್ ದಟ್. ಹೌದು, ಏನಂದ್ರೆ ಗುರುಗಳು ಕಲಿಸಿದ್ದನ್ನ ಗ್ರಾಮರ್ ಆಗಿ ಇಟ್ಕೊಂಡು ನಾವು ಹೇಗೆ ಡೆವಲಪ್ ಮಾಡ್ತೀವಿ ಅನ್ನೋದು ನಮ್ಮ ಕೈಯಲ್ಲಿರುತ್ತೆ. ಕರೆಕ್ಟ್. ಅಂಡ್ ಅದು ಶಿಷ್ಯನ ಮೇಲೆ ಕೆಪಾಸಿಟಿ ಹೆಂಗಿರುತ್ತೆ ಅಂದ್ರೆ, ಆ ಒಂದು ಸ್ಕೂಲಿಂದ ಎಷ್ಟೊಂದ್ಸಲಿ ನಾನು ಅನ್ಕೊಂತೀನಿ ಸೇಮ್ ಸ್ಕೂಲಿಂದ ಡಿಫ್ರೆಂಟ್ ಸ್ಟೂಡೆಂಟ್ಸ್ ಬಂದಿರ್ತಾರೆ, but they'll be different. But they'll be totally different. Exactly. And sometimes the shishyas will be 10,000 times much better than the gurus. That also would have happened. ಅಲ್ಲ, ಅದನ್ನೆಲ್ಲ ನಾ ಹೇಳೋದಕ್ಕೆ ಕಷ್ಟ ಆಗುತ್ತೆ, ಯಾಕಂದ್ರೆ ನಮ್ಮ ಗುರುಗಳು ಬಹಳ ದೊಡ್ಡ ದೊಡ್ಡ ಗುರುಗಳು. We have had the greatest opportunity to learn from legendary gurus like Dr. Maya Rao, ಮತ್ತೆ ಪದ್ಮಭೂಷಣ್ ಕುಮುದಿನಿ ಲಾಖ್ಯ ಅವರು, ಅಂಡ್ ಗುರು ನರ್ಮದಾ ಅವರು, ಇವರು ಪ್ರೊಫೆಸರ್ US ಕೃಷ್ಣರಾವ್ ಚಂದ್ರಭಾಗಾದೇವಿ ಅಂತ. ದೇರ್ ಆಲ್ ಪಯನಿಯರ್ಸ್. ಸೊ ನಮ್ಮ ಗುರುಗಳು ಬಹಳ ದೊಡ್ಡ ವ್ಯಕ್ತಿತ್ವ, ತುಂಬ ಜನರಸ್ ಆಗಿ ದೇ ಹ್ಯಾವ್ ಶೇರ್ಡ್ ನಾಲೆಡ್ಜ್ ವಿತ್ ಅಸ್. ಮತ್ತೆ ಏನಂದ್ರೆ ಡೈರೆಕ್ಟ್ ಆಗಿ ನಾವು ಒಂದಷ್ಟು ಗುರುಗಳ ಹತ್ರ ಕಲ್ತ್ಕೊಂಡಿದೀವಿ ನೃತ್ಯವನ್ನ. ಸಂಗೀತದ ಪಾಠ ಆಗಿದೆ. ರಾಜೇಂದ್ರ ಹ್ಯಾಸ್ ಲರ್ನ್ಡ್ ವೈಲಿನ್, ಗೊತ್ತಾ ನಿಮ್ಗೆ? ಕರ್ನಾಟಿಕ್ ವೈಲಿನ್. ನಾನು ಸಂಗೀತ ಕಲ್ತ್ಕೊಂಡಿದ್ದೀನಿ, ಕರ್ನಾಟಿಕ್ ಹಾಡೋದು ಕಲ್ತ್ಕೊಂಡಿದ್ದೀನಿ. ಅದಲ್ಲದೆ ನಾವು ಆಫ್ಟರ್ ಸರ್ಟನ್ ಪಾಯಿಂಟ್ ನಾವು ಇನ್ನೂ ಅವರ್ ಥರ್ಸ್ಟ್ ಫಾರ್ ಲರ್ನಿಂಗ್ ಎಷ್ಟು ಬೆಳೀತು ಅಂತಂದ್ರೆ, ನಾವು ನಮ್ಮ ಶತಾವಧಾನಿ ಡಾಕ್ಟರ್ R. ಗಣೇಶ್ ಅವರನ್ನ ಒಂದು ಸ್ಟಡಿ ಸರ್ಕಲ್ ಇಟ್ಕೊಂಡು, ಅವ್ರು ನಮ್ಗೆ ಲಾಸ್ಟ್ 35 years ಇಂದ ಮೆಂಟರ್ ಮಾಡ್ತಾ ಇದ್ದಾರೆ. ಎಲ್ಲಾ ತರ ನಮ್ಮ ಪ್ರೊಡಕ್ಷನ್ಸ್ ಅಲ್ಲಿ ಅವರು ರಿಸೋರ್ಸ್ ಪರ್ಸನ್ ಆಗಿ ಕಾನ್ಸೆಪ್ಟ್ ಕೊಟ್ಟು ಏನೋ ಸಾಹಿತ್ಯ ಬರೋದು ಇದೆಲ್ಲ ಮಾಡಿದ್ದಾರೆ. ಆದ್ರೆ ನಾವು ಅಷ್ಟಕ್ಕೆ ಮಾತ್ರ ಅಲ್ಲ, ಒಂದು ಸ್ಟಡಿ ಸರ್ಕಲ್ ಮಾಡಿದ್ವಿ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ. 7 ವರ್ಷ ಒಂದು ಸ್ಟಡಿ ಸರ್ಕಲ್ ಮಾಡಿದ್ವಿ. ಆ ಸ್ಟಡಿ ಸರ್ಕಲ್ ನಲ್ಲಿ ನಾವು ಆಸ್ ಡಾನ್ಸರ್ಸ್, ಕೋರಿಯೋಗ್ರಫರ್ಸ್, ಒಬ್ಬ ಫಿಲ್ಮ್ ಪರ್ಸನ್ನು, ಅನಿಮೇಟರು, ಒಬ್ಬ ಸ್ಕಲ್ಪ್ಟರು, ಅಂಡ್ ಮತ್ತೆ ಪೇಂಟರು, ಆಮೇಲೆ ಸಾಹಿತ್ಯದಲ್ಲಿ ಶಾಸ್ತ್ರದಲ್ಲಿ ಇಂಟ್ರೆಸ್ಟ್ ಇರೋರು, ಈ ತರ ನಾವು ಒಂದು 8-10 ಜನ ಸೇರ್ಕೊಂಡು ಒಂದು ಸ್ಟಡಿ ಸರ್ಕಲ್ ಮಾಡಿ 7 ವರ್ಷ ಎಲ್ಲಾ ಸಂಸ್ಕೃತ ಕಾವ್ಯಗಳ ಪಾಠ ಆಯ್ತು ನಮಗೆ, ನಾಟ್ಯಶಾಸ್ತ್ರದ ಪಾಠ ಆಯ್ತು ನಮಗೆ, ಆಮೇಲೆ ರಘುವಂಶ ಆಗ್ಲಿ, ಶಾಕುಂತಲ ಆಗ್ಲಿ, ಎಲ್ಲಾ ಕಾಳಿದಾಸ, ಮೇಘದೂತ ಆಗ್ಲಿ, ಎಲ್ಲಾ ಸಂಸ್ಕೃತ್ ಕ್ಲಾಸಿಕ್ಸ್ ಅಂಡ್ ನಾಟ್ಯಶಾಸ್ತ್ರದ್ದು, ಸಂಗೀತ ದರ್ಪಣದ್ದು ಎಲ್ಲ ಆಲ್ ದೀಸ್ ಥಿಂಗ್ಸ್ ಅವರು ಗಣೇಶ್ ಸರ್ ಬಹಳ ಚೆನ್ನಾಗಿ ಅದನ್ನ ಪಾಠ ಮಾಡಿ ಅದರ ಅಡಾಪ್ಟೇಷನ್ ಕೂಡ. ಸೊ ಈಚ್ ಆಫ್ ಅಸ್, ಸಿನಿಮಾದವ್ರಿಗೆ ಸಿನಿಮಾ ದೃಷ್ಟಿಯಿಂದ ಪಪಟಿಯರ್ ಅನುಪಮ ಹೊಸಕೆರೆ ಇದ್ರು ಜೊತೆಗೆ, ಅವರು ಅವರ ಫೀಲ್ಡ್ಗೆ ಅದನ್ನು ಅಡಾಪ್ಟ್ ಮಾಡಿಕೊಂಡ್ರು. ಸ್ಕ್ರಿಪ್ಟ್ ರೈಟರು, ಶಾಸ್ತ್ರಕಾರರು, ಮತ್ತೆ ನಾವು ಡಾನ್ಸರ್ಸು, ವಿ ಆಲ್ ಗೇನ್ಡ್ ಫ್ರಮ್ ದಟ್ ಸ್ಟಡಿ ಸರ್ಕಲ್ ಸೋ ಮಚ್. ಸೊ ಎನ್ ಆರ್ಟಿಸ್ಟ್ ಧರ್ಮ ಈಸ್, ನಾವು ಕ್ರಿಯೇಟ್ ಮಾಡ್ತಾ ಮಾಡ್ತಾ ನಮ್ಮ ಕಲಿಕೆ ನಿಲ್ಬಾರ್ದು. So forever we have to remain thirsty, remain hungry, so that we take the best of. And ನಾಟ್ಯದಲ್ಲಿ ಹೇಗೆ ಅಂತಂದ್ರೆ, ಇವಾಗ ಸಿನಿಮಾ ಪ್ರೊಡಕ್ಷನ್ ತರ ಅಟ್ಲೀಸ್ಟ್ ನಾವು ನೋಡೋದು ಎಲ್ಲ ಇಂಪಾರ್ಟೆಂಟು, ಬೇರೆ 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 ಆಸ್ಪೆಕ್ಟ್ಸ್ ಇರುತ್ತೆ. ಸೊ ನಾವು ಅದಕ್ಕೋಸ್ಕರ ಸಾಹಿತ್ಯದ ಬಗ್ಗೆನೂ ತಿಳ್ಕೊಬೇಕು, ಸಂಗೀತದ ಬಗ್ಗೆನೂ ತಿಳ್ಕೊಬೇಕು, ಕಾಸ್ಟ್ಯೂಮ್ ಬಗ್ಗೆ ತಿಳ್ಕೊಬೇಕು, ಪ್ರತಿಯೊಂದು ಎಲ್ಲ ಆಸ್ಪೆಕ್ಟ್ಸ್. ಅದೊಂದೇ ಇಲ್ಲ, ನಾವು whenever we visit abroad, we go see all the Broadway shows. Okay. Lion King agli, ಅಥವಾ Cirque du Soleil shows agli, ಎಲ್ಲ ಅದು US ಅಲ್ಲಾಗ್ಲಿ, ಪ್ಯಾರಿಸ್ ಅಲ್ಲಾಗ್ಲಿ, ಲಂಡನ್ ಅಲ್ಲಾಗ್ಲಿ, ನಾವು ಎಲ್ಲಿ ಹೋದ್ರೂ ಹೋಗಿ ಅಲ್ಲಿನ ಸ್ಟೇಜ್ ಥಿಯೇಟ್ರಿಕಲ್ಸ್ ನೋಡ್ತೀವಿ, ಮ್ಯೂಸಿಕಲ್ಸ್ ನೋಡ್ತೀವಿ. ನೋಡಿದಾಗೆಲ್ಲ ನಮ್ಗೆ ಅನ್ಸುತ್ತೆ ಲೈಕ್ ಹೇ, ನಮ್ಮ ಕಥೆಗಳು ಎಷ್ಟು ಚೆನ್ನಾಗಿದೆ, ನಮ್ಮ ಪ್ರೆಸೆಂಟೇಷನ್ ಲೆವೆಲ್ ಈ ಥರ ಆಯಿತು ಅಂತಂದರೆ, ಬಿಕಾಸ್ ಹೌ ದೇ ಗಿವ್ ಇಂಪಾರ್ಟೆನ್ಸ್. ಇವಾಗ ನಾವು ಪ್ರೊಫೆಷನಲ್ ಅಂತ ಕರೆದಾಗ ಎವ್ರಿಥಿಂಗ್ ಮ್ಯಾಟರ್ಸ್. ಎಂಟ್ರೀಸ್, ಎಕ್ಸಿಟ್, ಇವಾಗ ನೀವು ಹೆಂಗ್ತೀರ ಫಿಲ್ಮ್ನಲ್ಲಿ ಎಡಿಟಿಂಗ್ ಮ್ಯಾಟರ್ಸ್, ಸ್ಕ್ರಿಪ್ಟ್ ರೈಟಿಂಗ್, ಡೈರೆಕ್ಷನ್ ಮ್ಯಾಟರ್ಸ್ ಹಂಗೆ ಹೇಳ್ತೀರಲ್ಲ, ಆ ತರಹ ಈವನ್ ಫಾರ್ ಅ ಸ್ಟೇಜ್ ಮ್ಯೂಸಿಕಲ್ ಆಡಿಯನ್ಸ್ನ ಎಂಗೇಜಿಂಗ್ ಆಗಿ ಇಟ್ಕೊಂಡಿರ್ಬೇಕು ಅಂದರೆ ಎಲ್ಲ ಥರದ್ದು. ಸೊ ನಾವು ತುಂಬ ಒಬ್ಸರ್ವ್ ಮಾಡ್ತೀವಿ ವರ್ಲ್ಡ್ ಆರ್ಟ್ನ ಒಬ್ಸರ್ವ್ ಮಾಡ್ತೀವಿ, ಮತ್ತು ಅದನ್ನು ನಮ್ಮ ಆರ್ಟ್ಗೆ ನಾವು ಅಡಾಪ್ಟ್ ಮಾಡ್ಕೋತೀವಿ. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.